ಮಕರ ರಾಶಿಯವರಿಗೆ ಕುಳಿಕ ಕಾಳ ಸರ್ಪ ಯೋಗ ಪ್ರಭಾವ. ಎಸ್, ಹಾಗಂದ್ರೆ ಏನು ಅಂತ ಬಹಳ ಜನಕ್ಕಿರುತ್ತೆ. ಕುಳಿಕ ಕಾಳ ಸರ್ಪ ಯೋಗ ಏನು ಅಂತ ಎಲ್ಲ ತಿಳಿಸ್ತೇನೆ ನಿಮಗೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. 12 ಥರದ ಕಾಳಸರ್ಪ ಯೋಗ ದೋಷಗಳಿದೆ. ಪ್ರಸಕ್ತ ಮಕರ ರಾಶಿಯವರಿಗೆ ಈಗ ಕುಳಿಕ ಕಾಳಸರ್ಪ ಯೋಗ ದೋಷ ಡಿಸೆಂಬರ್ 5ನೇ ತಾರೀಕು 6ನೇ ತಾರೀಕಿನ ತನಕ ಇರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇರ್ತಾನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಏನೇ ಪ್ರಶ್ನೆಗಳಿದ್ರೂ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ, ಅಪರೂಪಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಆಯಿತಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕಾಳಸರ್ಪ ಯೋಗ ದೋಷದಲ್ಲಿ 12 ವಿಧ ಇದೆ. ಪ್ರಸಕ್ತ ನಿಮಗೆ ಅಂದರೆ ಮಕರ ರಾಶಿಯವರಿಗೆ ಕುಳಿಕ ಕಾಳಸರ್ಪ ಯೋಗ ದೋಷ ನಡೀತಾ ಇದೆ. ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ರಾಹು ಹಾಗೂ 8ನೇ ರಾಶಿಯಲ್ಲಿ ಕೇತು ಇದ್ದಾಗ ಅದನ್ನು ಕುಳಿಕ ಕಾಳಸರ್ಪ ಯೋಗ ಅಂತ ಕರೀತಾರೆ. ಯಾವ್ಯಾವ ರೀತಿಯಲ್ಲಿ ಅದು ಪ್ರಭಾವ ಬೀರ್ತದೆ, ಏನಾಗ್ತದೆ ಹಾಗೂ ಪರಿಹಾರ ಏನು ಎಲ್ಲದನ್ನೂ ಸಹ ತಿಳಿಸ್ತಾನೆ. ಏನಾಗುತ್ತೆ? ಮೊದಲನೇದಾಗಿ ಹಣಕಾಸಿನಲ್ಲಿ ಅಸ್ಥಿರತೆ. ಕುಳಿಕ ಕಾಳಸರ್ಪ ಯೋಗ ದೋಷ ಯಾರಿಗಿರ್ತದೆಯೋ ಅವರಿಗೆ ಆರ್ಥಿಕ ವಿಚಾರಗಳಲ್ಲಿ ಬಹಳ ಸಮಸ್ಯೆ ಆಗಿಬಿಡುತ್ತೆ. ಇನ್ಕಮ್ ಬರುತ್ತೆ, 1 ರೂಪಾಯಿ ಸೇವ್ ಆಗಲ್ಲ, 1 ರೂಪಾಯಿ ಉಳಿಸೋಕ್ಕಾಗಲ್ಲ. ದುಡ್ಡು ಹೆಂಗೆ ಬಂತು ಹೆಂಗೋಯ್ತು ಏನೂ ಗೊತ್ತಾಗಲ್ಲ. ಎದುರುಗಡೆ ನಿಮ್ಮನ್ನು ನೋಡೋರಿಗೆ ಮಾತ್ರ ಏನ್ರಿ ಅದೃಷ್ಟ, ದುಡ್ಡು ಹಂಗೆ ಬರ್ತದೆ, ಅವರು ಸುಮ್ಮನೆ ಕುಂತಲ್ಲಿ ದುಡ್ಡು ಬರುತ್ತಲ್ರಿ ಅಂತಾರೆ. ನಿಮಗೆ ಮಾತ್ರ ಗುರುತಾಗ್ತಾ ಇರ್ತದೆ, ನಿಮ್ಮ ಉರಿ ನಿಮಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ. ಸಡನ್ನಾಗಿ ಏನೇನೋ ಖರ್ಚುಗಳು ಬರ್ತಕ್ಕಂಥದ್ದು, ಅನ್ಎಕ್ಸ್ಪೆಕ್ಟೆಡ್, ನಿಮಗೆ ಎಕ್ಸ್ಪೆಕ್ಟೇ ಮಾಡಲ್ಲ ಇದೊಂದು ಹೊಸ ಖರ್ಚು ಬಂದ್ಬಿಡುತ್ತೆ ಅಂಥೇಳಿ. 1 ರೂಪಾಯಿ ಸೇವ್ ಮಾಡೋಕ್ಕಾಗಲ್ಲ, ಉಳಿತಾಯ ಮಾಡೋಕ್ಕಾಗ್ತಾ ಇರಲ್ಲ, 1 ರೂಪಾಯಿನೂ ಉಳಿಸೋಕ್ಕಾಗಲ್ಲ, ಕಷ್ಟಪಡ್ತಾ ಇರ್ತೀರ. ಬಟ್ ಎದುರುಗಡೆ ಯಾರು ಕಾಣಿಸ್ತಾ ಇರುತ್ತಲ್ಲ, ಕುಳಿಕ ಕಾಳ ಸರ್ಪ ಯೋಗ ಆಟ ಆಡಿಸ್ತಾ ಇರುತ್ತೆ ನಿಮ್ಮನ್ನು. ಅಷ್ಟೇ ಅಲ್ಲ, ಕುಟುಂಬದಲ್ಲಿ ತುಂಬ ಒತ್ತಡ, ಫ್ಯಾಮಿಲಿ ಪ್ರೆಷರ್ ಪರಾಕಾಷ್ಠೆಗೆ ಹೋಗ್ಬಿಡುತ್ತೆ ನಿಮಗೆ. ಎಷ್ಟು ಫ್ಯಾಮಿಲಿ ಪ್ರೆಷರು ಅಂತಂದರೆ ನೀವು ಹೇಳಿದ್ದನ್ನು ಯಾರೂ ಅರ್ಥನೇ ಮಾಡ್ಕೊಳಲ್ಲ. ನಿಮ್ಮ ಕುಟುಂಬದಲ್ಲಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗೆ. ನೀವೇನೋ ಹೇಳ್ತೀರಾ, ನಿಮ್ಮಪ್ಪ ಏನೋ ಅರ್ಥ ಮಾಡ್ಕೊಳ್ತಾರೆ, ನೀವೇನೋ ಹೇಳ್ತೀರಾ, ನಿಮ್ಮ ಅಮ್ಮ ಇನ್ನೊಂದೇನೋ ಅರ್ಥ ಮಾಡ್ಕೊಳ್ತಾರೆ, ನೀವೇನೋ ಹೇಳ್ತೀರಾ, ನಿಮ್ಮ ಯಜಮಾನ್ರು ಇನ್ನೊಂದೇನೋ ಅರ್ಥ ಮಾಡ್ಕೊಳ್ತಾರೆ, ನೀವೇನೋ ಹೇಳ್ತೀರಾ, ನಿಮ್ಮ ಹೆಂಡತಿ ಇನ್ನೊಂದೇನೋ ಅರ್ಥ ಮಾಡ್ಕೊಳ್ತಾರೆ, ಮಕ್ಕಳು, ಅಪ್ಪ ಅಮ್ಮ, ಅತ್ತೆ ಮಾವ, ಯಾರು ನಿಮ್ಮ ಕುಟುಂಬದವರೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವ ದುಃಖ ತುಂಬ ಕಾಡುತ್ತೆ. ಏನಿದು ಅಂತ ಹೇಳ್ಬಿಟ್ಟು ಮಾತಿನ ಕಾರಣಕ್ಕೆ ಜಗಳ, ಬರೀ ಮಾತು, ಸುಮ್ಮನೆ ಒಂದು ಮಾತಾಡಿದಕ್ಕೆ ಮನೆಯಲ್ಲಿ ಅಷ್ಟು ದೊಡ್ಡ ಗಲಾಟೆ. ಏನ್ರಿ ಏನು ಹೇಳ್ಬಿಟ್ಟಪ್ಪ, ಏನೋ ಹೇಳಿದಪ್ಪ ಒಂದು ಮಾತು ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದಿಲ್ವಾ ಮನೆಯಲ್ಲಿ? ಯಾಕೆ ಹಿಂಗೆಲ್ಲ ಆಡ್ತಾಯಿದ್ದೀರಾ ನೀವು? ಈ ಪ್ರಶ್ನೆ ಬರುತ್ತೆ, ಯೋಚನೆ ಬರುತ್ತೆ, ಚಿಂತೆ ಬರುತ್ತೆ. ಇದ್ರ ಬಗ್ಗೆ ಮಾತಿನ ತೀವ್ರತೆ ತುಂಬ ಆಗ್ಬಿಡುತ್ತೆ ಮಕರ ರಾಶಿಯವರಿಗೆ. ನಿಮ್ಮ ಮಾತುಗಳೇ ಬಹಳ ಕಠಿಣವಾಗಿರುತ್ತೆ, ಅದಕ್ಕೋಸ್ಕರ ಹಂಗೆ ಆಡ್ತಾ ಇರ್ತಾರೆ ಎಲ್ಲ. ಏನು ಹಿಂಗೆ ಮಾತಾಡ್ಬಿಟ್ರಲ್ಲ, ಯಾವತ್ತೂ ಹಿಂಗೆ ಮಾತಾಡಿಲ್ವಲ್ಲ, ಇವತ್ತು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ, ಏನು ರೀಸನ್ ಅನ್ನೋ ಥರ ನಿಮ್ಮ ಮೇಲೆ ಬಹಳ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ. ಇನ್ನೊಂದೇನು ಗೊತ್ತಾ, ನಿಮಗೆ ಗೊತ್ತಿಲ್ದಂಗೆ ನೀವು ಎದುರುಗಡೆ ಇರೋರಿಗೆಲ್ಲ ಕಷ್ಟ ಕೊಟ್ಬಿಡ್ತೀರಾ. ಅನ್ನೋಯಿಂಗ್ಲಿ ನಿಮಗೆ ಗೊತ್ತಿಲ್ಲದೆ ಎದುರುಗಡೆ ಇರೋರಿಗೆ ನೀವು ಕಷ್ಟ ಕೊಡ್ತೀರಾ. ಮಕರ ರಾಶಿಯವರು ಸಾಮಾನ್ಯವಾಗಿ ನೀವು ಯಾರಿಗೂ ಕಷ್ಟ ಕೊಡುವ ಮನಸ್ಥಿತಿಯವರಲ್ಲ. ಯಾರಿಗೂ ಕಷ್ಟ ಆಗಬಾರ್ದಪ್ಪ ನಿನ್ನಿಂದ ಅಂತೀರಾ. ಬಟ್ ನಿಮಗೆ ಗೊತ್ತಿಲ್ಲದೇ ಬಹಳ ಜನಕ್ಕೆ ನೀವು ನೋವು ಕೊಟ್ಟುಬಿಡ್ತೀರಾ, ಬಹಳ ಜನಕ್ಕೆ ದುಃಖ ಕೊಟ್ಬಿಡ್ತೀರಾ, ಬಹಳ ಜನಕ್ಕೆ ಕಷ್ಟ ಕೊಟ್ಬಿಡ್ತೀರಾ. ನೀವು ನಿಮಗೆ ಗೊತ್ತಿಲ್ಲದೆ ಕೊಟ್ಬಿಡ್ತೀರಾ. ಕುಳಿಕ ಕಾಳಸರ್ಪ ಯೋಗ ದೋಷ ಹಂಗೆ ಆಟ ಆಡಿಸುತ್ತೆ ಅದು ನಿಮ್ಮನ್ನು. ಅಚಾನಕ್ಕಾಗಿ ಸಮಸ್ಯೆಗಳು ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ ಸಮಸ್ಯೆಗಳು. ಸಡನ್ನಾಗಿ ಆರೋಗ್ಯ ಸಮಸ್ಯೆ ಆಗೋಯ್ತು, ಎಲ್ಲ ಏನಾಯಿತು ಅಂತ ಗೊತ್ತಾಗಿಲ್ಲ. ಸಡನ್ನಾಗಿ ಫಿನಾನ್ಷಿಯಲ್ ಕ್ರೈಸಿಸ್, ಆರ್ಥಿಕ ಹೊಡೆತ ಸಡನ್ನಾಗಿ ಬಿತ್ತು. ದುಡ್ಡು ಕಾಸು ವಿಚಾರದಲ್ಲಿ ಸಡನ್ನಾಗಿ ಗೊತ್ತೇ ಇಲ್ಲ, ಸಡನ್ನಾಗಿ ದುಡ್ಡು ಕಾಸು ವಿಚಾರದಲ್ಲಿ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಸಿಕ್ಕಾಟೆ ಇರುತ್ತೆ. ಕುಳಿಕ ಕಾಳ ಸರ್ಪ ಯೋಗ ಮಕರ ರಾಶಿಯವರಿಗೆ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಜಾಸ್ತಿ ಮಾಡಿಬಿಡುತ್ತೆ. ತುಂಬ ಆತಂಕ ಆಗ್ತಾ ಇರತ್ತೆ ಮಕರ ರಾಶಿಯವರಿಗೆ. ಫ್ಯೂಚರ್ ಬಗ್ಗೆ ಟೆನ್ಷನ್, ಮುಂದೇನಾಗುತ್ತೋ, ನಾಳೆ ಏನಾಗುತ್ತೋ ಟೆನ್ಷನ್ ಆಗೋಗ್ತಾ ಇದೆ. ಮೊದಲೆಲ್ಲ ಯಾವಂಗೆ ಈ ಥರ ಇರಲಿಲ್ಲಪ್ಪ ನಾನು, ಈಗ ಸಡನ್ನಾಗಿ ಮುಂದೆ ಏನಾಗುತ್ತೆ, ಫ್ಯೂಚರ್ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ನನಗೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಡಿಸೆಂಬರ್ 4-5ನೇ ತಾರೀಕಿನ ತನಕ ಇದೇ ಕುಳಿಕ ಕಾಳ ಸರ್ಪ ಯೋಗ ದೋಷ ನಿಮ್ಮನ್ನು ರುಬ್ಬುತ್ತಾ ಹಾಕ್ಕೊಂಡು ಹೆಂಗೆ ಮಾಡೋದು? ಹಾರ್ಷಾಗಿ ಕಠಿಣವಾಗಿ ಮಾತಾಡೋದನ್ನ ಬಿಟ್ಬಿಡಿ. ತುಂಬ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳೇನಿದ್ರು ಬಿಟ್ಬಿಡಿ. ಫ್ಯಾಮಿಲಿ ಇಶ್ಯೂಸ್ನ ಕಾಮ್ ಆ್ಯಂಡ್ ಕೂಲಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲ, ವಿಶೇಷವಾಗಿರತಕ್ಕಂಥ ಕಾಳಸರ್ಪ ಯೋಗ ದೋಷ ಪರಿಹಾರ ಕಡ್ಡಾಯ, ಅದನ್ನು ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ
ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾನೇನು ಇಲ್ಲಿ ತನಕ ಹೇಳಿದ್ದೇನೆ ಅದರಲ್ಲಿರುವ ಎಲ್ಲ ನೆಗೆಟಿವ್ ಅಂಶಗಳು ಪರಿಹಾರವಾಗಬೇಕು ಹಾಗೂ ಪಾಸಿಟಿವ್ ಅಂಶಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಬಹಳ ಮುಖ್ಯ. ನಾಗಾರಾಧನೆಯಲ್ಲಿ ಹಲವಾರು ವಿಧಗಳಿದೆ. ಆಶ್ಲೇಷ ಬಲಿ ಬೇರೆ, ಸರ್ಪ ಸಂಸ್ಕಾರ ಬೇರೆ, ನಾಗ ಪ್ರತಿಷ್ಠೆ ಬೇರೆ, ಕಾಳಸರ್ಪ ದೋಷ ಬೇರೆ, ಎಲ್ಲ ಬೇರೆ ಬೇರೆ. ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು ಎಲ್ಲ ಬೇರೆ ಬೇರೆ ಇದ್ದಂಗೆ ಇದೆಲ್ಲ ಬೇರೆ ಬೇರೆ. ಇದು ನಾವೇನು ಮಾಡ್ತಾ ಇದ್ದೇವೆ, ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ಅಂತ ನಿಖರವಾಗಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಧನಲಕ್ಷ್ಮಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಯಾಕೆಂದರೆ ಸರ್ಪದೋಷದಿಂದಾಗಿ ಸಂತಾನದ ವಿಚಾರಗಳಲ್ಲಿ ಸಮಸ್ಯೆ ಆಗಬಾರದು ಅನ್ನುವ ದೃಷ್ಟಿಕೋನದಿಂದ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಇರುತ್ತೆ, ಶನಿ ಶಾಂತಿ ಹೋಮ ಇರುತ್ತೆ, ನವಗ್ರಹ ಶಾಂತಿ ಹೋಮ ಇರುತ್ತೆ. ಬಟ್ ಮುಖ್ಯವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಾಡಿ ನಿಮಗೆ ವಿಶೇಷವಾದಂತಹ ಪ್ರಸಾದದ ಬಾಕ್ಸ್ ಕಳಿಸ್ಕೊಡ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇರತಕ್ಕಂಥದ್ದೇ ಈ ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ ನಿಮಗೆ. ಸ್ಕ್ರೀನ್ ಮೇಲೆ ಸಹ ನಿಮಗೆ ಕಾಣ್ತಾ ಇರ್ತದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಮಣಿಯನ್ನು ನೀವು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ನೀವು ಒಂದು ಕಪ್ಪು ದಾರದಲ್ಲೋ ಅಥವಾ ಬೆಳ್ಳಿ ಚೈನ್ನಲ್ಲೋ ಯಾವುದೋ ಪರವಾಗಿಲ್ಲ, ಕೆಂಪು ದಾರದಲ್ಲೋ ನೀವು ಕುತ್ತಿಗೆಯಲ್ಲಿ ಕಟ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಪರ್ಸ್ನ ಎಲ್ಲರೂ ಇಟ್ಕೊಳ್ಬಹುದು. ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡ್ರೂ ಆಗ್ತದೆ. ಈ ವಿಶೇಷವಾಗಿರತಕ್ಕಂತಹ ಕಾಳಸರ್ಪ ದೋಷ ನಿವಾರಕ ಒಂದು ಮಣಿಯನ್ನ. ಇದರ ಜೊತೆಯಲ್ಲಿ ನೆಕ್ಸ್ಟ್ ಏನಿರ್ತದೆ, ಎಲ್ಲ ಹೋಮಗಳ ಭಸ್ಮ ಇರ್ತದೆ, ನೀವು ಹಚ್ಕೊಳ್ಬಹುದು. ಹಾಗೂ ಆಶ್ಲೇಷ ಬಲಿ ಪೂಜೆ ನಾಗಾರಾಧನೆ ಮಾಡಿದಾಗ ಅರಿಶಿನ ಪ್ರಸಾದ, ವಿಶೇಷವಾಗಿ ಅರಿಶಿನ ಪ್ರಸಾದ ಇರ್ತದೆ. ಈ ಅರಿಶಿನ ಪ್ರಸಾದ ಜೊತೆಯಲ್ಲಿ ಬರತಕ್ಕಂಥದ್ದು ಏನಪ್ಪಾ ಅಂದರೆ ನಾಗಿನ್ ನಾಗಬಿಂಬಗಳು, ಎರಡು ವಿಶೇಷವಾಗಿರತಕ್ಕಂಥ ನಾಗಬಿಂಬಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ರಾಹು ಕೇತು ಅಂತ. ಸೊ ರಾಹು ಕೇತು ಗ್ರಹಗಳೇ ಕಾಳಸರ್ಪಯೋಗ ದೋಷ ಸೂಚಕಗಳಾದ್ದರಿಂದ ಈ ನಾಗಿನ್ ಬಿಂಬಗಳನ್ನು ನಿಮ್ಮ ಕೈ ಸೇರಿದ ನಂತರ ಯಾಕೆಂದರೆ ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಜೊತೆಗೆ ಎಲ್ಲ ಪ್ರಸಾದ ಜೊತೆಗೆ ಈ ನಾಗಿನ್ ನಿಮಗೆ ಏನು ಕಳಿಸ್ಕೊಡ್ತೇವೆ, ಇದು ಪೋಸ್ಟ್ ಮೂಲಕ ಬಂದು ನಿಮಗೆ ಸೇರ್ತದಲ್ಲ, ಸೇರಿದ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಈ ನಾಗಿನ್ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಳ್ಳಿ. ₹1 ಒಂದು 6 ಕಾಯಿನ್ ಇದರಲ್ಲಿ ಇಟ್ಕೊಳ್ಳಿ. ₹1 ₹2 ಒಟ್ಟು ಒಂದು 6 ಕಾಯಿನ್ ಇದರೊಳಗಡೆ ಇಟ್ಕೊಳ್ಳಿ. ಮುಷ್ಟಿ ಕಟ್ಟಿಕೊಂಡು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸ್ಬಿಟ್ಟು ಇದನ್ನು ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮನೆ ಹತ್ರ ಈಶ್ವರಂದಿದೆ, ಆಯಿತು. ಸುಬ್ರಹ್ಮಣ್ಯ ಓಕೆ, ವೆಂಕಟೇಶ್ವರ ಓಕೆ, ಯಾವ ಅಮ್ಮನವರ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ನಿಮ್ಮ ಮನೆಯ ಬಳಿ ಇರತಕ್ಕಂಥ ದೇಗುಲದಲ್ಲಿ ನಿಮ್ಮ ಕೈಯಿಂದ ನಾಗಿನ್ ಬಿಂಬಗಳು ₹1 6 ಕಾಯಿನು ನೀವು ಅಳಿಸ್ಬಿಟ್ಟು ಆ ಹುಂಡಿಲಿ ಹಾಕ್ಬಿಟ್ರೆ ಮುಗೀತು, ಫಿನಿಶ್. ನೋಡಿ, ನಿಮ್ಮ ಹೆಸರಿನಲ್ಲಿ ಹೋಮ ಆಗ್ತದೆ. ಲೈವ್ ಆಗಿ ನಿಮ್ಮ ಹೆಸರು ಹೋಮ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿರತಕ್ಕಂಥ ಈ ಒಂದು ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ. ಹಾಗೂ ನಾಗಿನ್ ಬಿಂಬ ಸಮರ್ಪಣೆ ಅಂತ ನಾಗಿನ್ ಬಿಂಬಗಳು ನಿಮ್ಮ ಕೈಯಾರೆ ನೀವೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡ್ತೀರಾ ಆ ಒಂದು 6 ಕಾಯಿನ್ ಜೊತೆಗೆ ಅಂದಾಗ ಕಾಳಸರ್ಪ ಯೋಗ ದೋಷ ನಿವಾರಣೆ ಆಯ್ತಲ್ಲ, ಸಂಪೂರ್ಣವಾಗಿ ಅದ್ಭುತ ಆಯ್ತಲ್ಲ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನವನ್ನು ಡೈಲಿ ಹಣೆಗೆ ಹಚ್ಕೊಳ್ತಾ ಇದ್ದೀರಾ. ಕಾಳಸರ್ಪ ಯೋಗ ದೋಷ ಸಂಪೂರ್ಣ ಹಾಗೆ ಅದು ನೀವು ಇದು ತುಂಬ ಕಡಿಮೆ ಆಗಿಬಿಡ್ತದೆ. ಸೊ ಅದರ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿಬಿಡುತ್ತೆ, ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನೇ ಲೈವಲ್ಲಿ 2ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ. ನಿಮ್ಮ ಕೈಲಿ ಪ್ರಸಾದ ಸಿಕ್ಕ ನಂತರ ನೀವು ಅದನ್ನು ತಲೆಗೆ ನೀವು ಮಾಡಿಸ್ಬಿಟ್ಟು ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ರೆ ಆಗೋಯ್ತು, ಸಿಂಪಲ್. ಸೊ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ನಮಗೆ ವಾಟ್ಸಪ್ ಅಥವಾ ಕಾಲ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.